ನಮಸ್ಕಾರ. ಇವತ್ತು ನಾವು ಕೈಗೆತ್ತಿಕೊಂಡಿರೋ ವಿಷಯ ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಒಂದು ಕಥೆ. ಆದ್ರೆ ಇವತ್ತಿಗೂ ಬಹುಶಃ ಎಂದಿಗಿಂತಲೂ ಹೆಚ್ಚು ನಮ್ಮ ಜೀವನಕ್ಕೆ ಕನ್ನಡಿ ಹಿಡಿಯುತ್ತೆ. ನಾವು ಮಾತಾಡ್ತಿರೋದು ಬಿತ್ತುವವನ ಸಾಮತಿ ಬಗ್ಗೆ. ನಮ್ಮ ಮುಂದಿರೋದು ಮಾರ್ಕನು ಬರೆದ ಶುಭ ಸಂದೇಶದಲ್ಲಿರೋ ಮೂಲಪಾಠ ಮತ್ತೆ ಅದರ ಜೊತೆಗೆ ಆಳವಾದ ವಿಶ್ಲೇಷಣೆಗಳನ್ನು ಕೊಡುವ ಕೆಲವು ಆಕರಗಳು. ನಮ್ಮ ಉದ್ದೇಶ ಕೇವಲ ಕಥೆ ಕೇಳೋದಲ್ಲ, ಬದಲಾಗಿ ಒಂದೇ ಮಾತು, ಒಂದೇ ಸಂದೇಶ ಬೇರೆ ಬೇರೆ ಜನರಿಗೆ ತಲುಪಿದಾಗ ಯಾಕೆ ಅಷ್ಟು ಬೇರೆ ಬೇರೆ ಫಲಿತಾಂಶ ಕೊಡುತ್ತೆ ಅನ್ನೋದರ ಹಿಂದಿನ ಸತ್ಯವನ್ನ ನೋಡೋಣ. ಬನ್ನಿ ಇದರ ಆಳಕ್ಕೆ ಇಳಿಯೋಣ. ಖಂಡಿತ. ಈ ಕಥೆಯ ಸನ್ನಿವೇಶವೇ ತುಂಬಾನೇ ಒಂದು ಅದ್ಭುತ ಚಿತ್ರಣವನ್ನು ಕೊಡುತ್ತೆ. ಯೇಸು ಒಂದು ದೋಣಿಯಲ್ಲಿ ಕುಳಿತು ಮಾತಾಡ್ತಿದ್ದಾರೆ. ಹೌದು. ಸಾವಿರಾರು ಜನ ದಡದಲ್ಲಿ ನಿಂತು ಕೇಳ್ತಿದ್ದಾರೆ. ನಮ್ಮ ಮೂಲಗಳು ಹೇಳೋ ಪ್ರಕಾರ ಆ ಗಲಿಲೇಯ ಸರೋವರದ ದಡದ ಆಕಾರ ಇದೆಯಲ್ಲ, ಅದೊಂದು ರೀತಿ ನ್ಯಾಚುರಲ್ ಆಂಫಿಥಿಯೇಟರ್ ತರಹ ಇತ್ತು. ನೀರಿನ ಮೇಲೆ ಧ್ವನಿ ಸುಲಭವಾಗಿ ಪ್ರಯಾಣಿಸುತ್ತೆ. ಹಾಗಾಗಿ ಯೇಸುವಿನ ಮಾತುಗಳು ಯಾವುದೇ ಮೈಕಿಲ್ಲದೆ ಕೊನೆಯಲ್ಲಿ ನಿಂತವರಿಗೂ ಸ್ಪಷ್ಟವಾಗಿ ಕೇಳ್ತಿತ್ತು. ವಾವ್, ಅದು ಕೇಳೋಕೆ ಚೆನ್ನಾಗಿದೆ. ಪ್ರಕೃತಿಯೇ ಒಂದು ವೇದಿಕೆ ಸಿದ್ಧಪಡಿಸಿದ ಹಾಗೆ. ಹಾಗಾದ್ರೆ ಆ ಸಾವಿರಾರು ಜನರ ಮುಂದೆ ಅವರು ಹೇಳಿದ ಆ ಕಥೆ ಏನು? ತುಂಬಾ ಸರಳವಾಗಿ ಶುರುವಾಗುತ್ತೆ ಅಲ್ವಾ? ಹೌದು, ಅತ್ಯಂತ ಸರಳ. ಒಬ್ಬ ರೈತ ಬೀಜ ಬಿತ್ತೋಕೆ ಹೋಗ್ತಾನೆ. ಆಗಿನ ಕಾಲದಲ್ಲಿ ಇವತ್ತಿನ ಹಾಗೆ ಮಷೀನ್ಗಳಿರ್ಲಿಲ್ಲ. ಕೈಯಲ್ಲೇ ಎರಚುತ್ತಿದ್ದರು. ಹೌದು, ಕೈಯಲ್ಲೇ ಬೀಜವನ್ನು ಎರಚುತ್ತಿದ್ದರು. ಹಾಗೆ ಮಾಡುವಾಗ ಕೆಲವು ಬೀಜಗಳು ಜನ ಓಡಾಡಿ ಗಟ್ಟಿಯಾದ ಕಾಲ್ದಾರಿಯ ಮೇಲೆ ಬೀಳುತ್ತವೆ. ಇನ್ನು ಕೆಲವು ತೆಳುವಾಗಿ ಮಣ್ಣಿರೋ ಕಲ್ಲು ಬಂಡೆಗಳ ಮೇಲೆ, ಮತ್ತೆ ಕೆಲವು ಮುಳ್ಳುಗಿಡಗಳು ಬೆಳೆದುಕೊಂಡಿರೋ ಜಾಗದಲ್ಲಿ ಬೀಳುತ್ತವೆ. ಕೊನೆಗೆ ಉಳಿದ ಕೆಲವು ಬೀಜಗಳು ಚೆನ್ನಾಗಿ ಉತ್ತು ಹದ ಮಾಡಿದ ಒಳ್ಳೆ ಭೂಮಿಯಲ್ಲಿ ಬೀಳುತ್ತವೆ. ಮತ್ತು ಪ್ರತಿ ಜಾಗದಲ್ಲೂ ಅದರ ಫಲಿತಾಂಶ ಬೇರೆ ಬೇರೆ ಆಗುತ್ತೆ. ದಾರಿಯಲ್ಲಿ ಬಿದ್ದಿದ್ದನ್ನ ಹಕ್ಕಿಗಳು ಬಂದು ತಿಂದುಬಿಡ್ತವೆ. ಹೌದು. ಕಲ್ಲು ನೆಲದಲ್ಲಿ ಬಿದ್ದಿದ್ದು ಬೇಗ ಮೊಳಕೆ ಬಂದ್ರೂ ಬಿಸಿಲು ಜಾಸ್ತಿ ಆದಾಗ ಬೇರು ಆಳವಾಗಿ ಹೋಗಿಲ್ಲದ ಕಾರಣ ಬಾಡಿ ಸತ್ತು ಹೋಗುತ್ತೆ. ಸರಿ. ಮುಳ್ಳಿನ ಮಧ್ಯೆ ಬಿದ್ದಿದ್ದು ಬೆಳೆಯಲು ಶುರು ಮಾಡಿದ್ರೂ ಆ ಮುಳ್ಳುಗಳು ಅದನ್ನ ಅದುಮಿ ಹಾಕಿ ಅದು ಫಲ ಕೊಡೋದೇ ಇಲ್ಲ. ಆದರೆ ಒಳ್ಳೆಯ ನೆಲದಲ್ಲಿ ಬಿದ್ದಿದ್ದು ಮಾತ್ರ ಚೆನ್ನಾಗಿ ಬೆಳೆದು ಕೆಲವು 30, ಕೆಲವು 60, ಕೆಲವು 100ರಷ್ಟು ಫಲ ಕೊಡುತ್ತೆ. ಹೌದು, ಅಷ್ಟು ಫಲ ಕೊಡುತ್ತೆ. ಇಲ್ಲಿಗೆ ಕಥೆ ಮುಗಿಯುತ್ತೆ. ಆದ್ರೆ ಅತೀ ಆಸಕ್ತಿಕರವಾದ ಭಾಗ ಶುರುವಾಗುವುದೇ ಇಲ್ಲಿಂದ. ಕಥೆಯ ಕೊನೆಯಲ್ಲಿ ಯೇಸು ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಓ, ಅದರ ಅರ್ಥವನ್ನ ಅಲ್ಲಿದ್ದ ಯಾರಿಗೂ ವಿವರಿಸೋದಿಲ್ಲ. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಒಂದ್ ಕಥೆ ಹೇಳಿ ಅದರ ಅರ್ಥ ಏನು ಅಂತ ಹೇಳದಿದ್ರೆ ಹೇಗೆ? ಅಲ್ಲಿದ್ದ ಜನ ಬಹುಶಃ ವ್ಯವಸಾಯದ ಬಗ್ಗೆ ಏನೋ ಚೆನ್ನಾಗಿ ಹೇಳಿದ್ರು ಅಂತ ಅನ್ಕೊಂಡು ಮನೆಗೆ ಹೋಗಿರ್ಬೋದು. ಯಾಕೆ ಈ ಗುಟ್ಟು? ಇದೊಳ್ಳೆ ಪ್ರಶ್ನೆ. ಏನಂದ್ರೆ ಇದು ಕೇವಲ ಒಂದು ಆಸಕ್ತಿಯ ಪರೀಕ್ಷೆಯಲ್ಲ. ಇದೊಂದು ರೀತಿ ರಾಜಕೀಯವಾಗಿಯೂ ಜಾಣ ನಡೆಯಾಗಿತ್ತು. ಓಹೋ. ಆ ಕಾಲದಲ್ಲಿ ನೇರವಾಗಿ ದೇವರ ರಾಜ್ಯ ಅಥವಾ ಹೊಸ ಸಾಮ್ರಾಜ್ಯದ ಬಗ್ಗೆ ಮಾತಾಡಿದ್ರೆ ಅದು ರೋಮನ್ ಆಡಳಿತಕ್ಕೆ ನೇರ ಸವಾಲು ಅಂತ ಆಗ್ತಿತ್ತು. ತುಂಬಾನೇ ಅಪಾಯಕಾರಿ. ಹೌದು, ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಸಾಮತಿಗಳ ಮೂಲಕ ಮಾತಾಡೋದು ಸಂದೇಶವನ್ನ ಅಪಾಯವಿಲ್ಲದೆ ತಿಳಿಸುವೊಂದು ಜಾಣ ವಿಧಾನ. ಒಳಗಿನವರಿಗೆ ಅಂದ್ರೆ ನಿಜವಾಗಿಯೂ ತಿಳಿಯಲು ಬಂದವರಿಗೆ ಅದರ ಅರ್ಥ ತಿಳಿಯುತ್ತಿತ್ತು. ಹೊರಗಿನವರಿಗೆ ಅದೊಂದೇ ಸಾಮಾನ್ಯ ಕಥೆಯಾಗಿ ಕಾಣ್ತಿತ್ತು. ಓಹೋ, ಹಾಗಾದ್ರೆ ಈ ಕಥೆ ಕೇವಲ ವ್ಯವಸಾಯದ ಪಾಠವಲ್ಲ, ಇದ್ರೊಳಗೆ ಇನ್ನೇನೋ ದೊಡ್ಡ ಅರ್ಥ ಅಡಗಿದೆ ಅಂತ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಆ ರಹಸ್ಯವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ 4 ತರಹದ ನೆಲ ಅಂದ್ರೆ ನಿಜವಾಗಿಯೂ ಏನು? ಯೇಸು ತಮ್ಮ ಶಿಷ್ಯರಿಗೆ ವಿವರಿಸಿದಂತೆ ಈ 4 ಬಗೆಯ ನೆಲಗಳು ದೇವರ ಸಂದೇಶವನ್ನ ಕೇಳುವ 4 ಬಗೆಯ ಮನುಷ್ಯರ ಹೃದಯಗಳನ್ನ ಅಥವಾ ಮನಸ್ಥಿತಿಗಳನ್ನ ಪ್ರತಿನಿಧಿಸುತ್ತವೆ. ಮೊದಲನೆಯದು ಕಾಲ್ದಾರಿ ಅಂದ್ರೆ ಗಡುಸಾದ ಹೃದಯ. ಗಡುಸಾದ ಹೃದಯ ಅಂದ್ರೆ ಏನು? ಅವರು ಕೆಟ್ಟವರು ಅಂತಾನಾ? ಹಾಗಂತ ನೇರವಾಗಿ ಹೇಳಕ್ಕಾಗಲ್ಲ. ಕಾಲ್ದಾರಿ ಹೇಗ್ ಗಟ್ಟಿಯಾಗುತ್ತೆ? ಜನ ಓಡಾಡಿ. ಹೌದು, ಸಾವಿರಾರು ಜನ ಅದರ ಮೇಲೆ ಪದೇ ಪದೇ ಓಡಾಡಿ ಮಣ್ಣು ಗಟ್ಟಿಯಾಗಿ ಕಲ್ಲಿನಂತಾಗಿರುತ್ತೆ. ಹಾಗೆಯೇ ಕೆಲವು ಹೃದಯಗಳು ಜೀವನದ ಅನುಭವಗಳಿಂದ, ನೋವಿನಿಂದ ಅಥವಾ ಜಗತ್ತಿನ ನಿರಂತರ ಗದ್ದಲದಿಂದ ಗಡುಸಾಗಿರುತ್ತೆ. ಅವರು ಸಂದೇಶವನ್ನ ಕೇಳ್ತಾರೆ, ಆದ್ರೆ ಅದು ಅವರ ಮನಸ್ಸಿನ ಮೇಲ್ಮೆಯನ್ನ ದಾಟಿ ಒಳಗೆ ಹೋಗೋದೇ ಇಲ್ಲ. ಬೀಜ ನೆಲದ ಮೇಲೆ ಬಿದ್ದ ತಕ್ಷಣ ಹಕ್ಕಿ ಬಂದು ಎತ್ಕೊಂಡು ಹೋದ ಹಾಗೆ ಸೈತಾನನು ಆ ಸಂದೇಶವನ್ನ ಅವರ ಮನಸ್ಸಿನಿಂದ ತೆಗೆದು ಹಾಕ್ತಾನೆ ಅಂತ ಮೂಲಪಾಠ ಹೇಳುತ್ತೆ. ಇವತ್ತಿನ ದಿನದಲ್ಲಿ ಗಡುಸಾದ ಹೃದಯ ಅಂದ್ರೆ ಏನು? ಕೋಪನ ಇಲ್ಲ ಅಸಡ್ಡೇನಾ? ಎರಡೂ ಇರ್ಬೋದು. ಇನ್ನೂ ಹೆಚ್ಚಾಗಿ ಹೇಳೋದಾದ್ರೆ ಅದು ಒಂದು ರೀತಿಯ ಸಿನಿಕತನ. ಸಿನಿಕತನ. ಹೌದು.
ಇದೆಲ್ಲ ನಾನು ತುಂಬಾ ಕೇಳಿದ್ದೀನಿ, ಇವೆಲ್ಲ ಬರೀ ಮಾತು, ಯಾರನ್ನೂ ನಂಬಕ್ಕಾಗಲ್ಲ ಅನ್ನೋ ಮನಸ್ಥಿತಿ. ಅಥವಾ ಇವತ್ತಿನ ಮಾಹಿತಿ ಸ್ಫೋಟದ ಯುಗದಲ್ಲಿ ನಮ್ಮ ಮೆದುಳು ಒಂದು ಸ್ಪ್ಯಾಮ್ ಫಿಲ್ಟರ್ ಥರ ಕೆಲಸ ಮಾಡುತ್ತೆ ಅಲ್ವಾ? ಹೌದು, ನಿಜ. ಯಾವುದು ನಮಗೆ ಈಗಾಗಲೇ ಗುರುತಿದೆಯೋ, ಯಾವುದು ನಮ್ಮ ನಂಬಿಕೆಗಳಿಗೆ ಸರಿಹೊಂದುತ್ತದೆಯೋ ಅದನ್ನ ಮಾತ್ರ ಒಳಗೆ ಬಿಟ್ಟುಕೊಳ್ಳುತ್ತೆ, ಉಳಿದಿದ್ನೆಲ್ಲ ತಿರಸ್ಕರಿಸುತ್ತೆ. ಇದೊಂದು ರೀತಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ವಿಧಾನ. ಇದೇ ವಿಧಾನ ಹೊಸ ಮತ್ತು ಪರಿವರ್ತನಾಶೀಲ ಸತ್ಯವನ್ನು ಒಳಗೆ ಬರದಂತೆ ತಡೆಯುತ್ತೆ. ಸರಿ, ಹಾಗಾದ್ರೆ ಕೆಲವರು ಸಂದೇಶವನ್ನ ಒಳಗೆ ಬಿಟ್ಟುಕೊಳ್ಳೋದೇ ಇಲ್ಲ. ಆದ್ರೆ ಎರಡನೇ ಗುಂಪಿನ ಕಥೆ ಬೇರೆ. ಕಲ್ಲು ನೆಲ. ಇವರು ಸಂದೇಶ ಕೇಳಿದ ತಕ್ಷಣ ಫುಲ್ ಖುಷಿಯಿಂದ, ಉತ್ಸಾಹದಿಂದ ಸ್ವೀಕರಿಸ್ತಾರೆ. ಹೌದು, ಇದು ಭಾವನಾತ್ಮಕ ಪ್ರತಿಕ್ರಿಯೆ. ಆ ಕ್ಷಣಕ್ಕೆ ಆ ಮಾತುಗಳು ಬಹಳ ಸ್ಫೂರ್ತಿದಾಯಕವಾಗಿ ಕಾಣುತ್ತವೆ. ವಾವ್, ನಾಳೆಯಿಂದ ನನ್ನ ಜೀವನನೇ ಬದಲಾಯಿಸಿಬಿಡ್ತೀನಿ ಅಂತ ಅನ್ಕೊಳ್ತಾರೆ. ಆದರೆ ಸಮಸ್ಯೆ ಇರೋದು ಮಣ್ಣಿನ ಕೆಳಗೆ. ಮೇಲೆ ತೆಳುವಾದ ಮಣ್ಣಿನ ಪದರವಿದೆ, ಆದರೆ ಅದರ ಕೆಳಗೆ ದೊಡ್ಡ ಕಲ್ಲು ಬಂಡೆ ಇದೆ. ಹಾಗಾಗಿ ಮೊಳಕೆಯೊಡೆದ ಗಿಡದ ಬೇರುಗಳು ಆಳಕ್ಕೆ ಇಳಿಯಲು ಸಾಧ್ಯವೇ ಇಲ್ಲ. ಇದು ನನ್ಗೆ ಹೊಸ ವರ್ಷದ ಸಂಕಲ್ಪಗಳನ್ನ ನೆನಪಿಸುತ್ತೆ. ಹೇಳಿ. ಜನವರಿ 1ನೇ ತಾರೀಕು ಜಿಮ್ ಸೇರ್ತೀವಿ, ಫುಲ್ ಜೋಶ್. ಆದ್ರೆ 2 ವಾರ ಕಳೆಯೋದ್ರೊಳಗೆ ಆ ಜೋಶ್ ಇಳಿದು ಹೋಗಿರುತ್ತೆ. ಯಾಕೆಂದ್ರೆ ಆ ನಿರ್ಧಾರ ಭಾವನಾತ್ಮಕವಾಗಿತ್ತೇ ಹೊರತು ಆಳವಾದ ಬದ್ಧತೆಯಿಂದ ಬಂದಿರಲಿಲ್ಲ. ಅತ್ಯುತ್ತಮ ಉದಾಹರಣೆ. ಅದೇ ಇಲ್ಲಿ ಆಗೋದು. ಮೂಲಪಾಠ ಹೇಳುವಂತೆ ಆ ಸಂದೇಶದ ಕಾರಣದಿಂದಾಗಿ ಜೀವನದಲ್ಲಿ ಸ್ವಲ್ಪ ಕಷ್ಟ ಬಂದಾಗ ಅಥವಾ ಬೇರೆಯವರಿಂದ ವಿರೋಧ ಎದುರಾದಾಗ ಅವರು ತಕ್ಷಣವೇ ಎಡವಿ ಬೀಳುತ್ತಾರೆ. ಬಿಸಿಲು ಹೆಚ್ಚಾದಾಗ ಆಳವಾಗಿ ಬೇರಿಲ್ಲದ ಸಸಿ ಬಾಡಿ ಹೋಗುವಂತೆ. ಇಲ್ಲಿನ ಪಾಠ ಏನು ಅಂದ್ರೆ, ಆರಂಭಿಕ ಉತ್ಸಾಹ ಒಳ್ಳೇದೇ, ಆದರೆ ಅದು ಸ್ಥಿರವಾಗಿ ನಿಲ್ಲಬೇಕಾದ್ರೆ ಅದಕ್ಕೆ ಆಳವಾದ ಬೇರುಗಳು ಬೇಕು. ಇದು ಒಂದು ಪಂದ್ಯದ ಅಭಿಮಾನಿಯಾಗಿ ಚಿಯರ್ ಮಾಡೋದಕ್ಕೂ ಮತ್ತು ಆಟಗಾರನಾಗಿ ಮೈದಾನದಲ್ಲಿ ಬೆವರು ಸುರಿಸೋದಕ್ಕೂ ಇರೋ ವ್ಯತ್ಯಾಸ. ಸರಿ, ಈಗ 3ನೇ ನೆಲಕ್ಕೆ ಬರೋಣ. ಮುಳ್ಳು ಪೊದೆಗಳು. ಇದು ನನಗೆ ಎಲ್ಲಕ್ಕಿಂತ ಹೆಚ್ಚು ಹತ್ತಿರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ಬೀಜ ಮೊಳಕೆ ಒಡೆಯುತ್ತೆ, ಬೆಳೆಯುತ್ತೆ ಕೂಡ. ಅಂದ್ರೆ ಇಲ್ಲಿ ನಂಬಿಕೆ ಇದೆ, ಬದ್ಧತೆಯೂ ಇರಬಹುದು. ಆದ್ರೆ ಒಂದು ದೊಡ್ಡ ಸಮಸ್ಯೆ ಇದೆ. ಹೌದು, ಆ ಸಮಸ್ಯೆ ಎಂದರೆ ಸುತ್ತಲಿರುವ ಮುಳ್ಳುಗಳು. ಯೇಸು ಈ ಮುಳ್ಳುಗಳನ್ನು 3 ವಿಷಯಗಳಿಗೆ ಹೋಲಿಸ್ತಾರೆ: ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹ ಮತ್ತು ಜೀವನದ ಇತರ ಆಸೆಗಳು. ಈ ವಿಷಯಗಳು ಗಿಡದ ಜೊತೆಗೆ ಬೆಳೀತಾವೆ ಮತ್ತು ಕೊನೆಗೆ ಅದಕ್ಕಿಂತ ದೊಡ್ಡದಾಗಿ ಬೆಳೆದು ಗಿಡಕ್ಕೆ ಸಿಗಬೇಕಾದ ಸೂರ್ಯನ ಬೆಳಕು, ನೀರು, ಪೋಷಕಾಂಶಗಳನ್ನು ತಾವೇ ತೆಗೆದುಕೊಳ್ತಾವೆ. ಅವು ಆ ಗಿಡದ ಕತ್ತು ಹಿಸುಕದ ಹಾಗೆ. ಹಾಗಾದ್ರೆ ಇವತ್ತಿನ ಕಾಲದಲ್ಲಿ ಈ ಮುಳ್ಳುಗಳು ಅಂದ್ರೆ ಏನು? ಅದ್ಭುತ ಪ್ರಶ್ನೆ. ಇವತ್ತಿನ ಮುಳ್ಳುಗಳು ಬಹುಶಃ ನಮ್ಮ ಫೋನ್ನಲ್ಲಿ ಬರೋ ನಿರಂತರ ನೋಟಿಫಿಕೇಷನ್ಗಳು. ನಿಜ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಪರ್ಫೆಕ್ಟ್ ಜೀವನ ನೋಡಿ ನಮಗಾಗುವ ಒತ್ತಡ. 24/7 ಕೆಲಸ ಮಾಡಲೇಬೇಕು, ಯಶಸ್ಸಿನ ಏಣಿಯನ್ನ ಹತ್ತಲೇಬೇಕು ಅನ್ನೋ ಕಾರ್ಪೊರೇಟ್ ಸಂಸ್ಕೃತಿ. ಹೌದು. ಮನೆ ಲೋನ್, ಮಕ್ಕಳ ಸ್ಕೂಲ್ ಫೀಸ್, ನಾಳಿನ ಚಿಂತೆ. ಈ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಇವು ನಮ್ಮ ಗಮನವನ್ನ ಚಿಕ್ಕ ಚಿಕ್ಕದಾಗಿ ಕದಿಯುತ್ತಾ ಮುಖ್ಯವಾದ ಆಧ್ಯಾತ್ಮಿಕ ವಿಷಯಕ್ಕೆ ಬೇಕಾದ ಮಾನಸಿಕ ಶಕ್ತಿ ಮತ್ತು ಸಮಯವನ್ನ ಇಲ್ಲದಂತೆ ಮಾಡುತ್ತವೆ. ಅಂದ್ರೆ ಇಲ್ಲಿ ನಂಬಿಕೆ ಇಲ್ಲ ಅಂತ ಅಲ್ಲ. ಇಲ್ಲ, ಖಂಡಿತ ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೆ ಮೊದಲ ಆದ್ಯತೆ ಸಿಗೋದಿಲ್ಲ. ಹಾಗಾಗಿ ಗಿಡ ಬದುಕಿರುತ್ತೆ, ಆದ್ರೆ ಫಲ ಕೊಡೋದೇ ಇಲ್ಲ. ಅಂದ್ರೆ ಅಸ್ತಿತ್ವದಲ್ಲಿದೆ, ಆದ್ರೆ ನಿಷ್ಪ್ರಯೋಜಕವಾಗಿದೆ. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಕೊನೆಗೆ 4ನೆಯ ಮತ್ತು ಎಲ್ಲರೂ ಬಯಸುವ ನೆಲ ಹದವಾದ ಭೂಮಿ. ಇದು ವಿಧೇಯ ಹೃದಯವನ್ನು ಪ್ರತಿನಿಧಿಸುತ್ತೆ. ಹೌದು, ಇವರು ಸಂದೇಶವನ್ನ ಕೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ತಾರೆ ಮತ್ತು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಇದರ ಫಲಿತಾಂಶವೇ ಅದ್ಭುತ. 30, 60 ಮತ್ತು 100ರಷ್ಟು ಫಲ. ಒಂದು ನಿಮಿಷ, ನನಗೆ ಈ 30, 60, 100ರಷ್ಟು ಫಲ ಅನ್ನೋದು ಸ್ವಲ್ಪ ಸರಿ ಕಾಣ್ತಿಲ್ಲ. ಇದೊಂದು ರೀತಿ ಪರ್ಫಾರ್ಮೆನ್ಸ್ ರಿವ್ಯೂ ತರ ಇದೆ. ನೀನು 30% ಮಾತ್ರ ಕೊಟ್ಟೆ, ಅವನು 100% ಕೊಟ್ಟ ಅಂತ ಹೋಲಿಕೆ ಮಾಡಿದ ಹಾಗೆ. ಎಲ್ಲರೂ 100ಕ್ಕೆ 100 ಕೊಡಬೇಕು ಅನ್ನೋ ಒತ್ತಡ ಸೃಷ್ಟಿ ಮಾಡಿದಾಗೆ ಆಗಲ್ವಾ? ಇದು ಬಹಳ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಇದನ್ನ ಹಾಗೆ ನೋಡಬಾರ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಎಲ್ಲ ಹದವಾದ ಭೂಮಿಯೂ ಫಲ ಕೊಡುತ್ತದೆ. ಓಕೆ. ಫಲದ ಪ್ರಮಾಣ ಬೇರೆ ಬೇರೆ ಇರಬಹುದು. ಇದು ಪರಿಪೂರ್ಣತೆಯ ಬಗ್ಗೆ ಅಲ್ಲ, ಫಲಭರಿತತೆಯ ಬಗ್ಗೆ. ಪ್ರತಿಯೊಬ್ಬರ ಸಾಮರ್ಥ್ಯ, ಸಂದರ್ಭಗಳು, ಅವಕಾಶಗಳು ಬೇರೆ ಬೇರೆ ಇರಬಹುದಲ್ವಾ? ಹೌದು. ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಬಹುದು, ಒಬ್ಬ ವೈದ್ಯ ತನ್ನ ರೋಗಿಗಳಿಗೆ ಆಶ್ವಾಸ ನೀಡಬಹುದು, ಒಬ್ಬ ತಾಯಿ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಬಹುದು. ಎಲ್ಲರ ಫಲವೂ ಒಂದೇ ರೀತಿ ಇರಲ್ಲ. ಇಲ್ಲಿ ಹೋಲಿಕೆ ಅಥವಾ ಸ್ಪರ್ಧೆಯ ಪ್ರಶ್ನೆಯೇ ಇಲ್ಲ. ಮುಖ್ಯವಾದುದು ಅವರು ಫಲ ನೀಡುತ್ತಿದ್ದಾರೆ ಎಂಬುದು.
ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ತಮ್ಮ ಜೀವನದಲ್ಲಿ ಪ್ರೀತಿ, ದಯೆ, ಶಾಂತಿ, ತಾಳ್ಮೆಯಂಥ ಗುಣಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಓಕೆ, ಅದು ಸ್ಪಷ್ಟವಾಯಿತು. ಹಾಗಾದ್ರೆ ಈ 4 ಬಗೆಯ ನೆಲಗಳನ್ನ ನೋಡಿದ ನಂತರ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಈ ಸಾಮರ್ಥ್ಯವು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಚೆಕ್ಲಿಸ್ಟ್ ಅಲ್ಲ, ಬದಲಿಗೆ ಒಂದು ಕನ್ನಡಿ ಇದ್ದಂತೆ. ಖಂಡಿತ. ಇದು ಬೇರೆಯವರನ್ನು ಅಳೆಯುವ ಅಳತೆಗೋಲಲ್ಲ. ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳುವ ಒಂದು ಸಾಧನ. ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುವ ಒಂದು ಅವಕಾಶ. ನನ್ನ ಹೃದಯದ ನೆಲ ಈಗ ಹೇಗಿದೆ? ಅದು ದಾರಿಯಂತೆ ಗಡುಸಾಗಿದೆಯೇ, ಹೊಸ ಆಲೋಚನೆಗಳನ್ನು ಒಳಗೆ ಬಿಟ್ಟುಕೊಳ್ಳದಷ್ಟು? ಅಥವಾ ಕಲ್ಲು ನೆಲದಂತೆ ಆಳವಿಲ್ಲದಿದೆಯೇ, ಕಷ್ಟ ಬಂದಾಗ ಕುಸಿದು ಬೀಳುವಷ್ಟು? ಅಥವಾ ನನ್ನ ಜೀವನದ ಚಿಂತೆಗಳೆಂಬ ಮುಳ್ಳುಗಳಿಂದ ತುಂಬಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಜಾಗವೇ ಇಲ್ಲದಂತಾಗಿದೆಯಾ? ಹೌದು, ಎಕ್ಸಾಕ್ಟ್ಲಿ. ಮತ್ತು ಈ ಕಥೆಯ ಮೂಲಭೂತ ಸತ್ಯವೆಂದರೆ ಬೀಜ ಅಂದ್ರೆ ದೇವರ ವಾಕ್ಯ ಯಾವಾಗಲೂ ಒಳ್ಳೆಯದು ಮತ್ತು ಶಕ್ತಿಯುತ. ಬಿತ್ತುವವನು ಕೂಡ ಉದಾರ. ಅವನು ಎಲ್ಲಾ ಕಡೆ ಬೀಜವನ್ನು ಚೆಲ್ಲುತ್ತಾನೆ. ಬದಲಾಗುವುದು ಕೇವಲ ಭೂಮಿ ಅಂದ್ರೆ ನಮ್ಮ ಹೃದಯ. ನಿಖರವಾಗಿ. ಇದೇ ಕಾರಣಕ್ಕೆ ಕೇಳುವುದು ಮತ್ತು ಗ್ರಹಿಸುವುದರ ನಡುವಿನ ವ್ಯತ್ಯಾಸವನ್ನು ಇದು ಒತ್ತಿ ಹೇಳುತ್ತೆ. ನಾವು ದಿನಕ್ಕೆ ಸಾವಿರಾರು ವಿಷಯಗಳನ್ನು ಕಿವಿಯಿಂದ ಕೇಳ್ತೀವಿ, ಆದರೆ ಅವೆಲ್ಲವೂ ನಮ್ಮೊಳಗೆ ಇಳಿಯೋದಿಲ್ಲ. ದೇವರ ವಾಕ್ಯವು ಕೇವಲ ಒಂದು ಮಾಹಿತಿಯಾಗಿ, ಒಂದು ಧಾರ್ಮಿಕ ಚಟುವಟಿಕೆಯಾಗಿ ಉಳಿಯಬಾರದು. ಅದು ನಮ್ಮನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ನಡವಳಿಕೆಯನ್ನ ಪರಿವರ್ತಿಸುವ ಶಕ್ತಿಯಾಗಬೇಕು. ಗ್ರಹಿಸುವುದು ಅಂದ್ರೆ ಅದನ್ನ ಜೀವನದ ಭಾಗವಾಗಿಸುವುದು. ಒಂದು ಮರ ಚೆನ್ನಾಗಿದೆ ಅಂತ ಹೇಳೋದು ಅದರ ಎಲೆಗಳಿಂದಲ್ಲ, ಅದರ ಹಣ್ಣುಗಳಿಂದ. ಹಾಗೆಯೇ ನಮ್ಮ ನಂಬಿಕೆಯು ನಿಜವಾದುದು ಅಂತ ತಿಳಿಯೋದು ನಮ್ಮ ಜೀವನದಲ್ಲಿ ಕಾಣುವ ಫಲಗಳಿಂದ. ಸರಿ, ಹೌದು. ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸುವ ಮೊದಲು ಬಿತ್ತುವವನ ಸಾಮರ್ಥ್ಯವು ಸಂದೇಶವನ್ನ ಸ್ವೀಕರಿಸುವ ನಮ್ಮ ಸಿದ್ಧತೆಯ ಕುರಿತಾದ ಒಂದು ಆಳವಾದ ಬೋಧನೆ. ಸಂದೇಶವನ್ನ ಉದಾರವಾಗಿ ಎಲ್ಲೆಡೆ ಬಿತ್ತಲಾಗ್ತದೆ, ಆದರೆ ನಮ್ಮ ಆಂತರಿಕ ಸ್ಥಿತಿ, ನಮ್ಮ ಹೃದಯದ ನೆಲವೇ ಆ ಸಂದೇಶ ನಮ್ಮಲ್ಲಿ ಬೆಳೆದು ಫಲ ನೀಡುತ್ತದೆಯಾ ಎಂಬುದನ್ನ ನಿರ್ಧರಿಸುತ್ತೆ. ಹೌದು. ಮತ್ತು ಕೊನೆಯದಾಗಿ ಒಂದು ಚಿಂತನೆಗೆ ಹಚ್ಚುವ ವಿಷಯವನ್ನ ಬಿಟ್ಟೋಗೋಣ. ಈ ಕಥೆಯಲ್ಲಿ ರೈತ ಅಂದ್ರೆ ಬಿತ್ತುವವನು ಕೇವಲ ಒಳ್ಳೆಯ ನೆಲದಲ್ಲಿ ಮಾತ್ರ ಬೀಜವನ್ನ ಬಿತ್ತುವುದಿಲ್ಲ. ಅವನು ಫಲ ನೀಡುವ ಸಾಧ್ಯತೆ ತೀರಾ ಕಡಿಮೆ ಇರೋ ಕಾಲ್ದಾರಿ, ಕಲ್ಲು ನೆಲ ಮತ್ತು ಮುಳ್ಳು ಪೊದೆಗಳ ಮೇಲೂ ಬೀಜವನ್ನ ಚೆಲ್ಲುತ್ತಾನೆ. ನಿಜ. ಒಬ್ಬ ಜಾಣ ರೈತ ಹೀಗೆ ಬೀಜವನ್ನ ಯಾಕೆ ಪೋಲು ಮಾಡ್ತಾನೆ? ಇದು ಒಳ್ಳೆ ಬಿಸ್ನೆಸ್ ಮಾಡೆಲ್ ಅಲ್ಲವಲ್ಲ? ತನಗೆ ಲಾಭ ಬರೋ ಜಾಗದಲ್ಲಿ ಮಾತ್ರ ಹೂಡಿಕೆ ಮಾಡಬೇಕು ತಾನೆ? ಬಹುಶಃ ಕಥೆಯ ಅತಿದೊಡ್ಡ ಒಳನೋಟವೇ ಇದಾಗಿರಬಹುದು. ಭೂಮಿಯ ಸ್ಥಿತಿಯ ಬಗ್ಗೆ ನಾವೆಷ್ಟೊತ್ತು ಮಾತಾಡಿದೆವು, ಆದರೆ ಬಿತ್ತುವವನ ಈ ಷರತ್ತಿಲ್ಲದ, ಲೆಕ್ಕಾಚಾರವಿಲ್ಲದ ಉದಾರತೆಯ ಬಗ್ಗೆ ಯೋಚಿಸಿ. ಬಹುಶಃ ಈ ಕಥೆ ಭೂಮಿಯ ಬಗ್ಗೆ ಇರುವಷ್ಟೇ ಬಿತ್ತುವವನ ಬಗ್ಗೆಯೂ ಇದೆ. ಸ್ವೀಕರಿಸಲು ಸಿದ್ಧರಿರಲಿ ಇಲ್ಲದಿರಲಿ, ಯೋಗ್ಯರಿರಲಿ ಇಲ್ಲದಿರಲಿ, ಎಲ್ಲರಿಗೂ ಸಂದೇಶವನ್ನ ಇಷ್ಟು ಮುಕ್ತವಾಗಿ ಮತ್ತು ಧಾರಾಳವಾಗಿ ನೀಡಲಾಗುತ್ತೆ ಅನ್ನೋದು ಆ ಸಂದೇಶದ ಮತ್ತು ಅದನ್ನ ನೀಡುವವನ ಸ್ವಭಾವದ ಬಗ್ಗೆ ಏನು ಹೇಳುತ್ತೆ? ಬಹುಶಃ ಇಲ್ಲಿ ಫಲಿತಾಂಶಕ್ಕಿಂತಲೂ ಪ್ರೀತಿಯಿಂದ ಮತ್ತು ಭರವಸೆಯಿಂದ ಕೊಡುವ ಕ್ರಿಯೆಯೇ ಹೆಚ್ಚು ಮುಖ್ಯವಿರಬಹುದು. ಈ ಪ್ರಶ್ನೆಯೊಂದಿಗೆ ನಮ್ಮ ಕೇಳುಗರು ಯೋಚಿಸಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.